ನಿನಗಾಗಿ ಭಾಗ 126. ಇತ್ತ ವಿಕ್ರಮ್ ದಮಯಂತಿಯನ್ನು ಪುಟ್ಟ ಮಗುವಿನ ರೀತಿ ಸಮಾಧಾನ ಮಾಡುತ್ತಿದ್ದಾನೆ. ಅವಳಿಗೆ ತಂದೆ ತಾಯಿಯ ನೆನಪು ಬರಬಾರದು, ಅಷ್ಟು ಪ್ರೀತಿ ಕೊಡಬೇಕು ಅಂತ ನಿರ್ಧರಿಸಿದ. ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವಳ ತಲೆ ಕೂದಲನ್ನು ತನ್ನ ಕೈಯಿಂದ ಪ್ರೀತಿಯಿಂದ ಸವರುತ್ತಿದ್ದಾನೆ. ಸಂಸಾರ ಸಂಪೂರ್ಣವಾಗುವುದರಲ್ಲಿ ಇದೆ. ಇವರ ಸಂಸಾರಕ್ಕೆ ಯಾರ ದೃಷ್ಟಿಯೂ ಕೂಡ ತಗಲದೇ ಇರಲಿ ಅಂತ ನಾನು ಬಯಸುತ್ತೇನೆ. ಆದರೆ ಸುತ್ತಮುತ್ತ ಶತ್ರುಗಳೇ. ಅವನು ಯಾರನ್ನು ನನ್ನವನು, ನನ್ನವಳು ಅಂತ ಭಾವಿಸುತ್ತಾನೆ, ಅವರೇ ಅವನಿಗೆ ಶತ್ರುಗಳಾಗುತ್ತಾರೆ. ಇದು ತುಂಬ ವಿಪರ್ಯಾಸ. ಅವಳು ತುಂಬ ಕೋಮಲ ಸ್ವಭಾವದ ಹುಡುಗಿ. ಯಾವುದೇ ಕಾರಣಕ್ಕೂ ಮನೆಗೆ ಕರೆದುಕೊಂಡು ಹೋಗಬಾರದು. ಆದರೆ ಈ ಫಾರ್ಮ್ ಹೌಸ್ ಒಂದು ಕಾಡು ರೀತಿ ಇರುತ್ತದೆ. ಏನಾದರೂ ಇಲ್ಲಿ ಕಷ್ಟವಾದರೆ ನಾನು ಏನು ಮಾಡುವುದು? ನಾನು ಯಾವಾಗಲೂ ಇಲ್ಲೇ ಇರಲು ಸಾಧ್ಯವಿಲ್ಲ. ಆಫೀಸ್ಗೂ ಹೋಗಬೇಕು ಅಲ್ಲವೇ? ಇವಳ ಜೊತೆ ಯಾರನ್ನೂ ಇಡುವುದು ಅಂತ ಯೋಚನೆ ಮಾಡುತ್ತಿದ್ದಾನೆ. ಇತ್ತ ಪವಿತ್ರ ಮತ್ತು ಪ್ರಜ್ವಲ್ ಒಂದಾಗಿ ತಮ್ಮ ದೈಹಿಕ ಸುಖವನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಪ್ರಜ್ವಲ್ ಸಂಪೂರ್ಣವಾಗಿ ಅವಳನ್ನು ತನ್ನವಳು ಅಂತ ಅಂದುಕೊಂಡಿದ್ದಾರೆ. ಪವಿತ್ರ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದಾಳೆ. ಅವಳು ಯಾವಾಗ ಬೇಕಾದರೂ ಪ್ರಜ್ವಲನ್ನು ಬೈಯಬಹುದು, ಅವನಿಗೆ ಅವಮಾನ ಮಾಡಬಹುದು. ದೇವರು ತುಂಬ ಒಳ್ಳೆಯವನು. ಒಮ್ಮೊಮ್ಮೆ ಆಗುವ ಕೆಲಸವೂ ಕೂಡ ಸರಿ ಇರುತ್ತದೆ. ಇತ್ತ ಪವಿತ್ರಳ ಅಪ್ಪ ಅಮ್ಮ 2 ದಿನಗಳು ಮನೆಗೆ ಬರುವುದಿಲ್ಲ. ಹೇಗಿದ್ದರೂ ಅಟ್ಯಾಚ್ ಬಾತ್ರೂಮ್ ಇರುವುದರಿಂದ ಸರಿ ಹೋಗುತ್ತದೆ ಅಂತ. ಆದರೆ ಊಟಕ್ಕೆ ಪವಿತ್ರ ತುಂಬ ಜಂಕ್ ಫುಡ್ ತಿನ್ನುತ್ತಾಳೆ. ಅವಳ ರೂಮಿನಲ್ಲಿ ಅದಕ್ಕೆ ಒಂದು ಕಬೋರ್ಡ್ ಇದೆ. ಯಾವಾಗಲೂ ಅದರಲ್ಲಿ ವಿಧ ವಿಧವಾದ ತಿಂಡಿಗಳು ಇರುತ್ತವೆ. ಈಗ ಅವಳು ಅವುಗಳನ್ನೆಲ್ಲ ತಿನ್ನುತ್ತಾ ಒಂದು ಒಳ್ಳೆಯ ಸ್ವಾದವನ್ನು ಅನುಭವಿಸುತ್ತಿದ್ದಾಳೆ. ಇಬ್ಬರು ತುಂಬ ಖುಷಿಯಾಗಿ ಪದೇ ಪದೇ ಅವನು ದಮಯಂತಿಯ ಅವನ ಹೆಂಡತಿ ಅನ್ನುವುದನ್ನು ಅವಳಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾನೆ. ಮೊದಲು ಪ್ರಜ್ವಲ್ಗೆ ತಾನು ತಪ್ಪು ಮಾಡುತ್ತಿದ್ದೇನೆ, ಅವಳ ಎಮೋಷನನ್ನು ಬಳಸಿಕೊಳ್ಳುತ್ತಿದ್ದೇನೆ, ನನ್ನ ಸ್ವಾರ್ಥಕ್ಕೆ ಅಂತ ಅನಿಸಿದರೂ ಕೂಡ ಈಗ ತಾನು ಮಾಡುತ್ತಿರುವುದು ಸರಿ ಇಲ್ಲವಾದರೆ ಅವನು ಕೈಗೆ ಸಿಗುವುದಿಲ್ಲ ಅಂತ. ಏಕೆಂದರೆ ತುಂಬ ಸಮಯದಿಂದ ಅವಳು ಡಿಪ್ರೆಷನ್ಗೆ ಹೋಗಿದ್ದಳು. ಇದೇ ಮನೆ ಸಂಪೂರ್ಣವಾಗಿ ನಾಶ ಆಗುವುದರಲ್ಲೇ ಇತ್ತು. ಈಗ ನಮ್ಮಿಬ್ಬರ ಮದುವೆಯಿಂದ, ಅದರಲ್ಲೂ ಹೀಗೆ ನಾವಿಬ್ಬರು ಒಂದೇ ರೂಮಿನಲ್ಲಿ ಜೊತೆಯಲ್ಲಿ ಇರುವುದರಿಂದ ಅವಳ ಅಪ್ಪ ಅಮ್ಮ ಸರಿ ಹೋಗುತ್ತಿದ್ದಾರೆ. ಇಲ್ಲವಾದರೆ ಇಡೀ ಕುಟುಂಬ ಹಾಳಾಗುತ್ತದೆ. ಇವಳ ಹಠದಿಂದ ಕೋಪದಿಂದ ಯಾರೋ ಮದುವೆ ಆಗಿರುವ ಹುಡುಗನನ್ನು ತಾನು ಮದುವೆ ಆಗುತ್ತೇನೆ ಅಂತ, ತುಂಬ ಸುಖವಾಗಿ ಇರುತ್ತೇನೆ ಅಂತ ಕಾನ್ಫಿಡೆಂಟಾಗಿ ಇವಳು ಹೇಳುತ್ತಾಳೆ. ಆದರೆ ಬದುಕನ್ನು ನೋಡಿದ ಅಪ್ಪ ಅಮ್ಮ ಎಂದೂ ಕೂಡ ಒಪ್ಪುವುದಿಲ್ಲ. ತಮ್ಮ ಮಗಳು ಹೋದ ಮನೆಯಲ್ಲಿ ರಾಣಿ ಆಗಿರಬೇಕು, ಅವಳನ್ನು ಮದುವೆ ಆಗುವ ಹುಡುಗನಿಗೆ ಅವಳೇ ಪ್ರಪಂಚವಾಗಿರಬೇಕು, ಅಷ್ಟೇ ಹೊರತು ಇನ್ಯಾರನ್ನೋ ಪ್ರೀತಿ ಮಾಡುವ, ಇನ್ಯಾರನ್ನೋ ಮದುವೆ ಆಗಿರುವ ಈ ದೊಡ್ಡ ಶ್ರೀಮಂತರು ಬೇಡ. ಇತ್ತ ಅವಳ ಸ್ಪರ್ಶದಿಂದ ಅವನಿಗೆ ಒಂದು ಹೊಸ ರೀತಿ ಆಗಿದೆ. ಅವಳು ತುಂಬ ಸುಂದರವಾಗಿ ಅವನ ಕಣ್ಣಿಗೆ ಕಾಣುತ್ತಿದ್ದಾಳೆ. ದೀರ್ಘವಾಗಿ ನಿದ್ರೆ ಮಾಡುತ್ತಿದ್ದಾಳೆ. ಅವಳ ಮುಖದ ಹತ್ತಿರ ಕೂದಲುಗಳು ಇದೆ. ಅವಳ ಮುಖ ತುಂಬ ರಿಲ್ಯಾಕ್ಸ್ ಆಗಿದೆ. ಆದರೆ ಇವನ ಕೈಯಲ್ಲಿ ಅಷ್ಟೊಂದು ರಿಲ್ಯಾಕ್ಸ್ ಆಗಿರಲು ಸಾಧ್ಯವಿಲ್ಲ. ಅವಳ ತುಟಿಗಳು ಅದರುತ್ತಿವೆ. ಕೆನ್ನೆ ನಾಚಿಕೆಯಿಂದ ಕೆಂಪಾಗುತ್ತಿದೆ. ಇಲ್ಲಿ ಅವನು ಕಣ್ಣು ಮುಚ್ಚಿ ನಿದ್ರೆ ಮಾಡಲು ಸಾಧ್ಯವಿಲ್ಲ. ಅವಳ ಸೌಂದರ್ಯ ರಾಶಿಯನ್ನು ಅದೇ ರೀತಿ ನೋಡುತ್ತಿದ್ದಾನೆ. ಇನ್ನು ಎಂದೂ ಅವಳನ್ನು ನೋಡೇ ಇಲ್ಲ ಅನ್ನುವ ರೀತಿ. ಏಕೆಂದರೆ ಅವರಿಬ್ಬರು ಒಂದಾದ ಮೇಲೆ ಅವಳು ಇನ್ನೂ ಸುಂದರವಾಗಿ ಅವನ ಕಣ್ಣಿಗೆ ಕಾಣಿಸುತ್ತಿದ್ದಾಳೆ. ಒಮ್ಮೊಮ್ಮೆ ಅದೃಷ್ಟವಂತರಿಗೆ ಮಾತ್ರ ಈ ರೀತಿ ಹುಡುಗ ಸಿಗುವುದು. ಅವನಿಗೆ ಅವಳ ವಿಷಯ ಗೊತ್ತಿದ್ದರೂ ಕೂಡ ಮದುವೆಯಾಗಿ ಸುಂದರವಾದ ಬದುಕನ್ನು ಸಾಗಿಸಲು ಪ್ರಯತ್ನ ಮಾಡುತ್ತಿದ್ದಾನೆ.
ತನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಅವಳನ್ನು ತನ್ನ ಕಡೆ, ಈ ಪ್ರಪಂಚದಲ್ಲಿ ಅವಳಷ್ಟು ಸುಂದರಿ ಯಾರೂ ಇಲ್ಲ ಅಂತ ಅಷ್ಟು ಖುಷಿ ಪಡುತ್ತಿದ್ದಾನೆ. ಆದರೆ ತುಂಬ ಹೊತ್ತು ಇವನು ಖುಷಿ ಪಡುವ ಹಾಗೆ ಇಲ್ಲ. ಇವನು ಎಷ್ಟು ಒಳ್ಳೆಯವನು, ಇವನ ಮನೆಯವರು ಅಷ್ಟೇ ಉಲ್ಟ. ಅವರು ಮನೆಗೆ ಬಂದಾಗಲೆಲ್ಲ ಪವಿತ್ರಾಗೆ ಅವಮಾನ ಮಾಡಿ ಕಳಿಸುತ್ತಾರೆ. ಅದಕ್ಕಾಗಿ ತುಂಬ ಬೇಸರದಲ್ಲಿ ಇರುತ್ತಾರೆ. ಅವಳಿಗೆ ತಕ್ಕ ಪಾಠ ಕಲಿಸಬೇಕು, ತನ್ನ ಮಗನನ್ನು ಅವಳಿಂದ ದೂರ ಮಾಡಬೇಕು ಅನ್ನುವುದು ಅವನ ಅಪ್ಪ ಅಮ್ಮನ ಮನಸ್ಸಿನಲ್ಲೂ ಇತ್ತು. ಅದೇ ರೀತಿ ಅವರು ಮಾಡಲು ಮುಂದಾದರು. ಅದೇನೆಂದರೆ ರಾತ್ರಿ ಫುಲ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿದ್ರಿಸಿದ. ಅವಳು ಯಾವುದೇ ರೀತಿಯ ತಿರಸ್ಕಾರವಾಗಲಿ, ಬೇಡ ಏನೂ ಮಾಡಬೇಡ ಅಂತ ಹೇಳಲಿಲ್ಲ. ಆದರೆ ಅವನು ಖುಷಿಯಾಗಿ ಇರುವ ಸಮಯ ಇರಲಿಲ್ಲ. ಏಕೆಂದರೆ ಬೆಳಿಗ್ಗೆ 7 ಗಂಟೆ ಆಗಿಲ್ಲ, ಆಗಲೇ ಅವನ ಫೋನ್ಗೆ ಮೆಸೇಜ್ ಬಂತು, ನಿನ್ನ ಅಪ್ಪನಿಗೆ ಹುಷಾರಿಲ್ಲ, ಬೇಗ ಮನೆಗೆ ಬಾ ಅಂತ. ಅವರ ಅಪ್ಪ ತುಂಬ ಫಿಟ್ ಇರುತ್ತಾರೆ. 2 ತಿಂಗಳ ಹಿಂದೆ ಸಂಪೂರ್ಣ ಬಾಡಿ ಚೆಕಪ್ ಅವರು ಮಾಡಿಸಿದರು. ಸ್ವಲ್ಪ ಆಶ್ಚರ್ಯ ಜೊತೆಗೆ ಶಾಕ್ ಕೂಡ ಅವನಿಗೆ ಆಯಿತು. ಇವನು ಫೋನ್ ಒಡೆದು ಹೋಗಿದ್ದರೂ ಕೇವಲ ಮಾತನಾಡಲು ಅಂತ ಒಂದು ಫೋನ್ ಇವನ ಬಳಿ ಇದೆ, ಇನ್ನೊಂದು ಆಫೀಸರ್ ಕೆಲಸಕ್ಕೆ ಅಂತ ಇತ್ತು. ಅವಳು ಈ ಫೋನನ್ನು ಒಡೆದು ಹಾಕಿದರೆ ಅವನು ಅಷ್ಟೊಂದು ಅಗ್ರೆಸಿವ್ ಆಗುತ್ತಿರಲಿಲ್ಲ. ಆದರೆ ಅವಳು ಒಡೆದು ಹಾಕಿದ್ದು ಇವನ ಆಫೀಸ್ ವರ್ಕ್ ಫೋನನ್ನು. ಇಷ್ಟು ಹೊತ್ತಲ್ಲಿ ಅಪ್ಪ ಅಮ್ಮ ಏನಕ್ಕೆ ಫೋನ್ ಮಾಡುತ್ತಿದ್ದಾರೆ ಅಂತ ಸ್ವಲ್ಪ ಗಾಬರಿಯಿಂದ ಎತ್ತಿದಾಗ ಅವನಿಗೆ ಅವರ ಅಮ್ಮ ಅಳುತ್ತಾ ಆಡುತ್ತಿರುವ ಮಾತುಗಳು ಕೇಳಿಸಿಕೊಂಡು ಸ್ವಲ್ಪ ಗಾಬರಿ ಆಯಿತು. ಏನಾಯಿತು ಅಮ್ಮ, ಇಷ್ಟು ಹೊತ್ತಿನಲ್ಲಿ ಎಲ್ಲ ಸರಿ ಹೋಗಿಲ್ಲವಾ ಅಂತ ಕೇಳಿದಾಗ ನಿನ್ನ ಅಪ್ಪನಿಗೆ ಹುಷಾರಿಲ್ಲ ಅಂತ ಅವಳು ಹೇಳಿದಳು. ಆಗ ಇನ್ನೂ ಕೂಡ ಬೆಚ್ಚಿದ. ನೀನು ಈಗಲೂ ಮನೆಗೆ ಬರಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟರು. ನಂತರ ಅವನು ಅದೇ ಫೋನ್ನಲ್ಲಿ ಅವರ ಅತ್ತೆ ಮಾವನಿಗೆ ಕಾಲ್ ಮಾಡಿ ಮನೆಯ ಬಾಗಿಲನ್ನು ತೆಗೆಯಬೇಕು, ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ. ಪವಿತ್ರ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು. ಅವಳಿಗೆ ಇದರ ಅರಿವಿಲ್ಲ. ಇತ್ತ ಅವಳ ಅಪ್ಪ ಅಮ್ಮ ಬಹಳ ಬೇಗ ಮನೆಗೆ ಬಂದರು, ಬಾಗಿಲನ್ನು ತೆಗೆದರು. ಆಗ ಅವರೆಲ್ಲ ನೀನು ಡ್ರೈವ್ ಮಾಡಿಕೊಂಡು ಹೋಗಬೇಡ, ನಾವು ಸಹಾಯ ಮಾಡುತ್ತೇವೆ, ನಾವು ಬರುತ್ತೇವೆ ಅಂತ ಹೇಳಿದಾಗ ಬೇಡ, ಅಲ್ಲಿ ಏನೋ ಆಗಿದೆ, ನಾನು ನೋಡುತ್ತೇನೆ, ಇಲ್ಲಿ ಆರಾಮವಾಗಿ ಇರಿ ಅಂತ ಹೇಳಿದರೂ ಕೂಡ ಪವಿತ್ರಳ ಅಪ್ಪ ಡ್ರೈವಿಂಗ್ ಮಾಡಿಕೊಂಡು ಅವನನ್ನು ಕರೆದುಕೊಂಡು ಹೋದ. ನಿನ್ನ ಅಪ್ಪನಿಗೆ ಹುಷಾರಿಲ್ಲ ಅಂದರೆ ನಿನಗೆ ಡ್ರೈವ್ ಮಾಡಲು ಸಾಧ್ಯವಿಲ್ಲ, ನಾನು ನಿನ್ನ ಜೊತೆ ಇರುತ್ತೇನೆ, ನಾನು ನಿನಗೆ ಅಪ್ಪನ ರೀತಿ ಅಲ್ಲವೇ, ಏಕೆ ಅಷ್ಟೊಂದು ಮುಜುಗರ ಅಂತ ಪವಿತ್ರನ ಮನೆಯವರು ಸ್ವಲ್ಪ ನೆಮ್ಮದಿಯಾಗಿ ಇರಲು ಆರಂಭಿಸಿದರು. ಇವರಿಬ್ಬರ ಸಂಬಂಧ ಸರಿ ಹೋಗುತ್ತಿದೆ ಅಂತ. ಎಲ್ಲಿ ಅವರಪ್ಪನಿಗೆ ಹುಷಾರಿಲ್ಲ ಅನ್ನುವ ವಿಷಯ ತಿಳಿದು ಪುನಃ ಸಂಕಟವಾಯಿತು. ಅವರು ಈ ಮನೆಯ ಒಳಗಡೆ ಬಂದಾಗ ತುಂಬ ಕ್ರೂರವಾದ ಮಾತುಗಳನ್ನು ಅಂದು ಅವರುಗಳನ್ನು ನೋಯಿಸಿ ಕಳುಹಿಸುತ್ತಿದ್ದಳು. ಅದನ್ನು ನೆನೆಸಿಕೊಂಡು ಅವಳ ಅಮ್ಮ ಕಣ್ಣೀರನ್ನು ಹಾಕಿದರು. ಅವರ ಕಡೆ ಕ್ಷಮೆ ಕೇಳಬೇಕಿತ್ತು. ನಾನು ನನ್ನ ಮಗಳು ಮಾಡಿದ ತಪ್ಪಿಗೆ ನಾನು ಕೂಡ ಸ್ತಬ್ಧವಾಗಿ ನಿಂತು ಬಿಡುತ್ತಿದ್ದೆ, ಏನೂ ತಿಳಿಯದೆ. ಇತ್ತ ಪವಿತ್ರಳಿಗೆ ಎಚ್ಚರವಾದಾಗ ತನ್ನ ಪಕ್ಕ ಅವನು ಇರುತ್ತಾನೆ ಅಂತ ಹಾಸಿಗೆಯನ್ನು ಸವರಿದಾಗ ಅವನು ಇದ್ದಂತೆ ಅನಿಸಲಿಲ್ಲ. ವಾಶ್ರೂಮ್ಗೆ ಹೋಗಿರಬಹುದು ಅಂತ ನಿಧಾನವಾಗಿ ಎದ್ದು ನೋಡಿದಾಗ ವಾಶ್ರೂಮ್ ಓಪನ್ನೇ ಇದೆ. ಮತ್ತೆ ಇನ್ನೆಲ್ಲಿ ಹೋಗಿರಬಹುದು ಇವನು ಅಂತ ಅವಳು ಸ್ವಲ್ಪ ಬೇಸರ ಮಾಡಿಕೊಳ್ಳಲು ಈಗ ಪ್ರಜ್ವಲ್ ಅವಳಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಅವನು ಇರಲೇಬೇಕು, ಪ್ರೀತಿಗಾಗಿ ಆಗಲಿ, ಕೋಪಕ್ಕಾದರೂ ಆಗಲಿ, ದ್ವೇಷಕ್ಕಾದರೂ ಆಗಲಿ. ಇಲ್ಲ, ದ್ವೇಷ ಪ್ರೀತಿಯಾಗಿ ಪರಿವರ್ತನೆ ಆಗುತ್ತಿದೆ. ಅದು ಪವಿತ್ರಾಳಿಗೆ ಅರ್ಥವಾಗುತ್ತಿಲ್ಲ. ಇಲ್ಲವಾದರೆ ಅವಳು ಏಕೆ ಅವನನ್ನು ತನ್ನ ಜೊತೆ ಸೇರಿಸುತ್ತಿದ್ದಳು ಅಲ್ಲವೇ? ಅಷ್ಟರಲ್ಲಿ ಪವಿತ್ರಳ ಅಮ್ಮ ಅವಳಿಗೆ ಕಾಫಿಯನ್ನು ತಂದುಕೊಟ್ಟಳು. ಇವಳ ಅಸ್ತವ್ಯಸ್ತವಾಗಿದ್ದ ಬಟ್ಟೆಗಳನ್ನು ನೋಡಿ ಗೊಂಜಿದ್ದ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿರುವುದನ್ನು ಗಮನಿಸಿ ಅರ್ಥವಾಯಿತು.
ರಾತ್ರಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವಿಬ್ಬರು ಹೋಗಲಿ ಅಂತ ಕಾಯುತ್ತಾ ಇದ್ದಾರೇನೋ ಅಂತ ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು. ಪವಿತ್ರನನ್ನು ನೋಡಿ ನಗುತ್ತಿದ್ದಾಳೆ. ಪವಿತ್ರ ಇನ್ನು ತನ್ನ ಕೂದಲನ್ನು ಸರಿ ಮಾಡುತ್ತಿದ್ದಾಳೆ. ಏಕೆ ಅಮ್ಮ ನನ್ನನ್ನು ನೋಡಿ ಪದೇ ಪದೇ ನಗುತ್ತಿದ್ದೀಯಾ? ಸರಿ ಇರುವುದಿಲ್ಲ. ಕಾಫಿ ಇಟ್ಟು ಹೊರಗೆ ಹೋಗು ಅಂತ ಅವರ ಅಮ್ಮನನ್ನು ದಬಾಯಿಸಿದಳು. ಅವರ ಅಮ್ಮ ಅದೇ ರೀತಿ ಮಾಡಲು ಎದ್ದಳು. ಏಕೆಂದರೆ ಅವಳಿಗೂ ಬೆಳಗ್ಗೆ ಅವಳ ಜೊತೆ ಜಗಳ ಮಾಡುವ ಮನಸ್ಸಿರಲಿಲ್ಲ. ಅವರ ಅಮ್ಮ ಹೊಸಿಲನ್ನು ದಾಟಬೇಕು. ಪ್ರಜ್ವಲ್ ಎಲ್ಲಿ ಅಂತ ಕೇಳಿದಳು. ಪ್ರಜ್ವಲ್ ತುಂಬ ಬೇಸರದಲ್ಲಿ ಇದ್ದ. ನೀನು ಏನು ಮಾಡಿದೆ ಅವನಿಗೆ ಅಂತ ಅವರ ಅಮ್ಮ ಹೇಳಿ ಹೊರಗೆ ಹೊರಟು ಹೋದಳು. ಪವಿತ್ರಳಿಗೆ ಒಂದು ರೀತಿ ಕಸಿವಿಸಿ ಆಯಿತು. ನಾನು ಅಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡಿದ್ದೇನೆ. ಇಷ್ಟವಿಲ್ಲದಿದ್ದರೂ ಅವನು ಏನು ಹೇಳುತ್ತಾನೆ ಅಮ್ಮನ ಬಳಿ ಅಂತ ಅವಳು ಕೂಡ ಅವಳ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಅವರ ಅಮ್ಮನ ಬಳಿ ಓಡಿ ಹೋದಳು. ನಾನು ಏನು ಮಾಡಿದೆ ಅಂತ ಏನೋ ಹೇಳಲು ಹೋದಾಗ ಅವರ ಅಮ್ಮ ಜೋರಾಗಿ ನಗಲು ಶುರು ಮಾಡಿದಳು. ಅಮ್ಮ ಅದು ಏನೂ ಇಲ್ಲ ಅಂತ ತನ್ನ ಮಾತು ತನಗೆ ಅರ್ಥವಾಗಿ ರೂಮಿಗೆ ಓಡಿ ಬಂದು ಬಾಗಿಲನ್ನು ಹಾಕಿಕೊಂಡ ತಕ್ಷಣ ಒಂದು ಹೊಸ ರೀತಿಯ ಅನುಭವ ಆಗುತ್ತಿದೆ. ಮನಸ್ಸು ತುಂಬ ಖುಷಿಯಿಂದ ಕುಣಿಯುತ್ತಿದೆ. ದೇಹ ಹಗುರವಾದಂತೆ ಭಾಸವಾಗುತ್ತಿದೆ. ಖುಷಿಯಿಂದ ಕುಣಿಯುತ್ತಿದ್ದಾಳೆ. ನಿಜವಾಗಲೂ ತನ್ನ ಖುಷಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವಳಿಗೆ ತಿಳಿಯುತ್ತಿಲ್ಲ. ಅಥವಾ ಏಕೆ ಇಷ್ಟೊಂದು ಖುಷಿ ಅನ್ನುವುದು ಕೂಡ ಸರಿಯಾಗಿ ಗೊತ್ತಾಗುತ್ತಿಲ್ಲ. ಆದರೂ ತನ್ನ ಮನಸ್ಸಿನಲ್ಲಿ ಬರುತ್ತಿರುವ ಆ ಪ್ರೀತಿಯ ಭಾವವನ್ನು ಅವಳಿಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ. ಪ್ರೀತಿ ಮನೆಯ ಸುತ್ತಮುತ್ತ ಇದ್ದಾಗ ಒಂದು ಹೊಸ ಅನುಭವ ಆಗುತ್ತದೆ. ಆದರೆ ಅದೇ ಪ್ರೀತಿ ನಮ್ಮ ಮನಸ್ಸಿನಿಂದ ಉತ್ಪತ್ತಿ ಆದಾಗ ನಾವು ಪುನರ್ಜನ್ಮ ತಳೆಯುತ್ತೇವೆ. ನಮ್ಮಲ್ಲಿರುವ ಮಗು ಪ್ರೀತಿಯನ್ನು ಸಂಪೂರ್ಣವಾಗಿ ಆನಂದಿಸಲು ಕಾಯುತ್ತಿರುತ್ತದೆ. ಇಲ್ಲೂ ಕೂಡ ಅದೇ ರೀತಿ ಆಗಿದ್ದು. ಪವಿತ್ರಳ ಮನಸ್ಸಿನಲ್ಲಿ ತುಂಬ ಪ್ರೀತಿ ಇದೆ. ಅವಳು ಅದನ್ನೆಲ್ಲ ಪ್ರಜ್ವಲ್ ಮೇಲೆ ಹೊರಹಾಕಿದಾಗ ಮನಸ್ಸು ಹಗುರವಾಗುತ್ತಿದೆ. ವಿಕ್ರಮ್ ಪ್ರೀತಿ ಮಾಡುವುದಿಲ್ಲ ಅಂತ ಯಾವಾಗಲೂ ಬೇಸರದಿಂದ ಹೇಳುತ್ತಿದ್ದಳು. ಆದರೆ ಇಂದು ತನ್ನನ್ನು ಇಷ್ಟೊಂದು ಪ್ರೀತಿ ಮಾಡುವ ಪ್ರಜ್ವಲ್ನನ್ನು ನೆನೆದು ಅವಳಿಗೆ ಒಂದು ರೀತಿ ಖುಷಿಯಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.